ಒಬ್ಬ ಮೇರು ನಟನ ಕುಟುಂಬಸ್ಥರಿಗೆ ಸಮಾಧಿ ಸ್ಥಳ ಸಿಕ್ಕಂತ ಒಂದು ಜಾಗ ಅಥವಾ ಅವಕಾಶ ಮತ್ತೊಬ್ಬ ಮೇರು ನಟನಿಗೆ ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಸಿಗ್ಲಿಲ್ಲ, ಯಾಕೆ? ನಾನೇನು ಹೇಳಿ, ಅದು ನೀವುಗಳೇ ಕಂಡುಹಿಡಬೇಕಾಗುತ್ತೆ. ದುರಂತ ಅದು ಅಷ್ಟೇ, ದುರಂತ ಅದು ಆಗ್ಕೂಡ್ದು. ಎಲ್ಲದಕ್ಕೂ ನಾವು ಅದಕ್ಕೆ ನಾನು ಹೇಳಿದ್, ಈಗ ನಾನು ಕರ್ನಾಟಕ ರತ್ನ ಕೇಳಿದ್ದೀನಿ. ಈಗ ನೀವು ಕೇಳಿದ್ರಲ್ಲ ಪ್ರಶ್ನೆ, ನನ್ನ ಪ್ರಶ್ನೆ ಕೂಡ ಅದೇನೆ, ನಾನು ಕೇಳಿದ್ದೀನಿ. ಆಮೇಲೆ ನಾನು ಒಬ್ಬ ನಟನಾಗಿ ಕೂಡ ಕೇಳಿದ್ದೀನಿ. ಕೇವಲ ಅಪ್ಪ ಅವ್ರಿಗಂತ ಅಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಾಧಕರನ್ನ ಗುರುತಿಸೋ ಕೆಲಸ ನಮ್ದೇ. ನಾವೇ ಅವರನ್ನ ಗುರುತಿಸದೆ ಹೋದ್ರೆ ಇನ್ಯಾರು ಗುರುತಿಸ್ತಾರೆ? ಮುಂದಿನ ಪೀಳಿಗೆನ ಅವ್ರಿಗೆ ಏನ್ ಮಾದರಿ? ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ನಮಗೇ ಗೌರವ ಇಲ್ಲದೆ ಹೋದ್ರೆ ಅಥವಾ ನಾವೇ ಗೌರವ ಸಲ್ಲಿಸದೆ ಹೋದ್ರೆ ಯಾರು ಸಲ್ಲಿಸ್ತಾರೆ? ಸರ್, ಇಂತ ಧೀಮಂತ ನಾಯಕರಿಗೆ ಆಗ್ಲಿ ಅಥವಾ ಚಿತ್ರರಂಗದಲ್ಲಿ ನಟರಿಗೆ ಅಥವಾ ಈ ತರ ಒಂದು ಅನ್ಯಾಯ ಆದಾಗ, ಈ ತರ ಒಂದು ಘಟನೆ ನಡೆದಾಗ ಚಿತ್ರರಂಗದವ್ರು ಯಾರು ಧ್ವನಿ ಎತ್ತಲ್ಲ ಅಂತ ಆರೋಪ ಇದೆ. ನಾನು ಚಿತ್ರರಂಗದ ಪರವಾಗಿ ನಾನೇ ಧ್ವನಿ ಎತ್ತುತ್ತಾ ಇದ್ದೀನಿ. ಅವರೆಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನಾನು ಒಂದು ಕೆಲವು ದಿನಗಳ ಹಿಂದೆ, 1-2 ತಿಂಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ನನ್ನ ಲೇಖನ ಕೂಡ ಬಂದಿದೆ. ನಾನು ಹೇಳಿದ್ದೀನಿ ಆದರೆ ಈಗ ಈ ಸ್ಮಾರಕದ ವಿಷಯದ ಅಷ್ಟೇ ಅಲ್ಲ, ಗೌರವ ಸಲ್ಲಿಸೋದ್ರ ಬಗ್ಗೆ ಹೇಳಿದೆ. ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ತಂತ್ರಜ್ಞರು, ಯಾರ್ಯಾರು ಸಾಧಕರಿದ್ದಾರೋ ಗೌರವಿಸಿ ನಮ್ಮ ಚಿತ್ರರಂಗ ಬೆಳೆಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನು ನಾನು ಲೇಖನದಲ್ಲಿ ಬರೆದಿದ್ದೀನಿ. ನಮ್ಮ ಚಿತ್ರರಂಗದ ಇತಿಹಾಸ ಏನಿದೆ, ಆ ಚಿತ್ರರಂಗದ ಇತಿಹಾಸ ಒಂದು ಎಕ್ಸಿಬಿಷನ್ ತರದ ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಅದನ್ನು ತೋರಿಸಿ, ಇಡೀ ಒಂದು ನಮ್ಮ ಪ್ರವಾಸ ಏನಿದೆ ಎಲ್ಲಾ ಸಿನಿಮಾಗಳದ್ದು ಛಾಯಾಚಿತ್ರಗಳನ್ನ ಹಾಕಿ, ಅವರುಗಳ ಹೆಸರುಗಳನ್ನ ಹಾಕಿ, ಪಟಗಳನ್ನ ಹಾಕಿ, ಎಲ್ರನ್ನು ಮೆರೆಸಿ ನಮ್ಮ ಕಲಾವಿದರನ್ನ, ನಮ್ಮ ತಂತ್ರಜ್ಞಾನ, ನಿರ್ದೇಶಕರನ್ನ ಮೆರೆಸ್ಬೇಕು ನಾವು. ಇಲ್ಲಾಂದ್ರೆ ನಮ್ಮ ಸಿನಿಮಾ ಹೇಗೆ ಓಡುತ್ತೆ? ಬೇರೆ ಭಾಷೆ ಸಿನಿಮಾಗಳು ಯಾಕೆ ಓಡ್ತಾವೆ ಹೇಳಿ? ಅವ್ರ ಕಲಾವಿದರನ್ನ ಅವ್ರು ಮೆರೆಸ್ತಾರೆ, ಅವ್ರ ನಿರ್ದೇಶಕರನ್ನ ಅವ್ರು ಮೆರೆಸ್ತಾರೆ, ಇಂಥವ್ರು ಅಂಥವ್ರು ಅಂತ. ನಮ್ಮಲ್ಲಿ ಎಲ್ಲಾನು ಇದು ನಾವು ಮೆರೆಸೋದೇ ಇಲ್ಲ ಅಂತಂದ್ರೆ ಯಾರು ಮೆರೆಸ್ತಿರೋದು? ಯಾರು ಸರ್? ಸರ್ಕಾರನೋ ಅಥವಾ ಚಿತ್ರರಂಗದಲ್ಲಿ ಇರೋಂಥವ್ರು ಯಾರು? ನಾವೆಲ್ಲರೂ ನಾವು ಆಡಿಯನ್ಸ್ ಆಗಿ, ನಾವು ವೀಕ್ಷಕರಾಗಿ ನಾವು ಕೂಡ ಮೆರೆಸ್ಬೇಕು ಪ್ರತಿಯೊಂದು. ಈಗ ಬಾಲಣ್ಣ ಗೀತಾ ಅವ್ರು ಹೇಳಿದ್ದಾರೆ, ಮತ್ತೆ ಪುನರ್ ನಿರ್ಮಾಣ ಮಾಡ್ತೀವಿ ಆ ಸ್ಮಾರಕನ, ಏನಿತ್ತಲ್ಲ ಇದು ಪುಣ್ಯಭೂಮಿಗೆ ಅದನ್ನ ಮತ್ತೆ ಕಟ್ಸ್ಕೊಡ್ತೀವಿ. ನಾನು ಹೇಳ್ತೀನಿ ವಿಷ್ಣುವರ್ಧನ್ ಪರವಾಗಿ. ತುಂಬಾ ಸಂತೋಷ. ಜೊತೆಗೆ ಅಷ್ಟಕ್ಕೆ ನಿಲ್ಲಬಾರದು. ಈಗ ಹೋದ ವರ್ಷದಿಂದ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅವಕಾಶನೇ ಮಾಡ್ತಿರ್ಲಿಲ್ಲ, ಅವಕಾಶನೇ ಕೊಟ್ಟಿರ್ಲಿಲ್ಲ. ಅದನ್ನ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ, ಅಭಿಮಾನಿಗಳಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇಡೀ ವರ್ಷ ಬಂದು ಹೋಗಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಅದರಲ್ಲೂ 2 ದಿನ ತುಂಬಾ ವಿಜೃಂಭಣೆಯಿಂದ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, 2 ದಿನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ, ಅದಕ್ಕೂ ಅವಕಾಶ ಮಾಡಿಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.